ಓಹೋ, ಮಲಯಾಳಂ ಇಂಡಸ್ಟ್ರಿಯಿಂದ ಒಂದು ನನಗೆ ಪರ್ಸನಲ್ ಫೇವರೇಟ್ ಜಿತಿನ್ ಲಾಲ್ ನಿರ್ದೇಶನ ಮಾಡಿರುವಂತಹ, ಟೊವಿನೋ ಥಾಮಸ್ ಆ್ಯಕ್ಟ್ ಮಾಡಿರುವಂತಹ ARM ಫಿಲ್ಮ್ ಇವತ್ತಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ನಾನಿವಾಗ ಹೋಗಿ ನೋಡ್ಕೊಂಡು ಬಂದೆ. ಆ ಮೂವಿಯ ರಿವ್ಯೂವನ್ನು ಈ ವಿಡಿಯೋದಲ್ಲಿ ಮಾಡ್ತಿದ್ದೇನೆ, ಕೊನೆವರೆಗೂ ನೋಡಿ. ಮತ್ತು ಮೊದಲನೇದಾಗಿ ಹೇಳೋದಾದರೆ ಟೊವಿನೋ ಥಾಮಸ್ ಅವರ ಪರ್ಫಾರ್ಮೆನ್ಸ್, ಕ್ಯಾರೆಕ್ಟರ್ನ ಪರ್ಫಾರ್ಮೆನ್ಸ್ ಏನಿದೆ ಈ ಸಿನಿಮಾದಲ್ಲಿ, ಇವರು 3 ಶೇಡ್ನಲ್ಲಿ ಕಾಣಿಸಿಕೊಳ್ತಾರೆ. 3 ಶೇಡಲ್ಲಿ 2 ಕ್ಯಾರೆಕ್ಟರ್ ಏನಿದೆ ಅದು ಟಾಪ್ ನಾಚ್ ಆಗಿದೆ. ಎಲ್ಲರೂ ಹೇಳ್ತಿದ್ದಾರೆ ಮಣ್ಯನ್ ಕ್ಯಾರೆಕ್ಟರ್ ಒಳ್ಳೆಯದಾಗಿದೆ. ಮಣ್ಯರ್ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಜನಗಳು ಸಿಟಿ ಏನು ಪ್ರೆಸೆನ್ಸ್ ಒಳ್ಳೆಯದಾಗುಂಟು. ಮತ್ತು ಅದರ ಹತ್ತಿರ ನನಗೆ ಪರ್ಸನಲ್ ಆಗಿ ಇಷ್ಟವಾಗದ್ದು ಕ್ಯಾರೆಕ್ಟರ್ ಅಜಯನ್ ಕ್ಯಾರೆಕ್ಟರ್. ನಮ್ಮ ಪ್ರೆಸೆಂಟಲ್ಲಿ ಅಂದರೆ ಒಂದು ಹಿಂದೆ ಸ್ಟೋರಿ, ಆ ಕಾಲಘಟ್ಟದಲ್ಲಿ ನಡೆಯುವಂತಹ ಅಜಯನ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ನಲ್ಲಿರುವಂಥ ಒಂದು ಸ್ಮೂತ್ನೆಸ್, ಆ ಲವ್ ಆ್ಯಂಗಲ್ನ ಮತ್ತೆ ಬರುವ ಆ ಕ್ಯಾರೆಕ್ಟರ್ನೊಂದು ಪೀಸ್ ಏನಿದೆ ಅದು ನಮಗೆ ಒಳ್ಳೆಯದಾಗ್ತದೆ. ನನಗೆ ಪರ್ಸನಲ್ ಆಗಿ ಬೆಸ್ಟ್ ಅಂತ ಅನಿಸ್ತು, ಟಾಪ್ ನಾಚ್ ಆಗಿದೆ. ಆ ಮಧ್ಯದಲ್ಲಿ ನಾವು 3ನೇ ಕ್ಯಾರೆಕ್ಟರನ್ನು ಮಿಸ್ ಮಾಡಬಾರ್ದು. ಯಾಕಂದರೆ ಆ 3ನೇ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟರ್ನಿಂದಲೇ ಈ ಸ್ಟೋರಿ ಬಿಲ್ಡ್ ಆದದ್ದು. ಹಾಗಾಗಿ 3ನೇ ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಆದರೆ ಎಂಟರ್ಟೈನ್ಮೆಂಟ್ ಕೊಡೋದು ಮಾತ್ರ ಮಣ್ಯನ್ ಕ್ಯಾರೆಕ್ಟರ್ ಒಂದು ಸ್ಕ್ರೀನ್ನಲ್ಲಿ ಬರ್ತಾ ಇದ್ದರೆ ವಾ ಅಂತ ಆಗ್ತದೆ. ಮತ್ತು ಇನ್ನೊಂದು ಹೇಳೋದಾದರೆ, ಈ ಸಿನಿಮಾದಲ್ಲಿ ಜಿತಿನ್ ಲಾಲ್ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇವರು ಆ್ಯಕ್ಟ್ರೆಸ್ಗೆ ನೀಡಿರುವಂತಹ ಒಂದು ಕೆಮಿಸ್ಟ್ರಿ, ಲವ್ ಆ್ಯಂಗಲ್ ಏನಿದೆ ಅದು ಬೆಸ್ಟ್ ಅಂತ ಹೇಳ್ಬೋದು. ನನಗೆ ಪರ್ಸ್ನಲ್ ಆಗಿ ಹೇಳೋದಾದರೆ ಕೃತಿ ಶೆಟ್ಟಿ ಮತ್ತು ಟೊವಿನೋ ಥಾಮಸ್ ಅವರ ಕೆಮಿಸ್ಟ್ರಿ, ಲವ್ ಆ್ಯಂಗಲ್ ಮತ್ತು ಆ BGM ಮತ್ತು ಸಾಂಗಲ್ಲಿ ಬರುವಂತಹ ಇವರಿಬ್ಬರ ಕೆಮಿಸ್ಟ್ರಿ ಅದನ್ನು ಒಳ್ಳೆ ಆ್ಯಂಗಲಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದ ವಿಜುವಲ್ಸ್ ಹೇಗಿದೆ ಅಂದರೆ 3Dಯಲ್ಲಿ ಬಂದಿದೆ ಈ ಸಿನಿಮಾದ ವಿಜುವಲ್ಸ್ ಹೈ ಆಗಿದೆ. ಈ ಒಂದು ಹೈ ಬಜೆಟ್ ಅಂತ ಹೇಳುವಾಗ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಅದೇ ರೀತಿಯಲ್ಲಿ ಈ ಫಿಲ್ಮ್ ಉಂಟು. 3Dಯಲ್ಲಿ ಮಸ್ಟ್ ವಾಚ್ ಫಿಲ್ಮ್ ಇದು. 3Dಯಲ್ಲಿ ನೋಡಬೇಕು ನೀವು, 3Dಯಲ್ಲಿ ನೋಡ್ಬೋದು. ಮತ್ತು ಎಂಟರ್ಟೈನ್ಮೆಂಟ್, ಆ್ಯಕ್ಷನ್, ಅಡ್ವೆಂಚರ್, ಡ್ರಾಮಾ ಟ್ವಿಸ್ಟೆಡ್ ಇರುವಂತಹ ಒಂದು ಫಿಲ್ಮ್ ಇದು. ಹಾಗಾಗಿ ಈ ಸಿನಿಮಾ 2024ರಲ್ಲಿ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ಬೋದು. ಮತ್ತು ಸಿನಿಮಾಟೋಗ್ರಫಿ ಒಳ್ಳೆಯದಿದೆ. ಈ ಸಿನಿಮಾದ ಒಂದೊಂದು ಸೀನನ್ನು ತೋರಿಸಿರುವಂತಹ ಆ್ಯಂಗಲ್ ಏನಿದೆ ಅದು ಒಳ್ಳೆಯದುಂಟು. ಈ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ಕೊಟ್ಟಿದ್ದಾರೆ. ಪ್ರಮೋದ್ ಶೆಟ್ಟಿ ಅವರಿಗೆ ಒಂದು ತಕ್ಕ ತೂಕದ ಕ್ಯಾರೆಕ್ಟರ್, ಪೊಲೀಸಿನ ಕ್ಯಾರೆಕ್ಟರ್, ಟ್ರೈಲರ್ ನೋಡಿದಾಗೆ ಪೊಲೀಸಿನ ಕ್ಯಾರೆಕ್ಟರ್ ಉಂಟು. ಆ ಕ್ಯಾರೆಕ್ಟರ್ ಕೊಟ್ಟ ಹಾಗೆ ಇವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಮತ್ತು ಡೈಲಾಗ್ ಮತ್ತು ಕಾಮಿಡಿ ಟಾಪ್ ನಾಚ್ ಆಗಿದೆ. ಫಸ್ಟ್ ಹಾಫಲ್ಲಿ ಕಾಮಿಡಿ ಎದ್ದು ಕಾಣ್ತದೆ, ಹಾಗೆ ಕಾಮಿಡಿ ಒಳ್ಳೆಯದಾಗಿದೆ. ಒಂಥರ ಹೇಳೋದಾದರೆ ಈ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾ ಥರ ನಮಗೆ ಆಗ್ತದೆ. ಯಾಕಂದರೆ ಇಲ್ಲದ್ರೆ ಈ ಸಿನಿಮಾದಲ್ಲಿ ಮೇಯ್ನಾಗಿ ಒಂದುಂಟು ಕಲರಿ ಫೈಟ್ ಇಂಟರ್ವಲ್ ಎಲ್ಲಿ ಉಂಟು. ಆದರೆ ಆ ಕಲರಿ ಫೈಟ್ ನಾನು ಫಸ್ಟ್ ಟೈಮ್ ಅಂದರೆ ಆ ಥರ ನೋಡಿದ್ದೇನೆ. ಅದು ನನಗೆ ಒಂದು ಕೂತ್ಕೊಳ್ತದೆ, ಇಲ್ಲಿ ಮನಸ್ಸಲ್ಲಿ ಕೂತ್ಕೊಳ್ತದೆ. ಹಾಗೆ ಸಿನಿಮಾವನ್ನು ಆ್ಯಕ್ಷನ್ ಲವರ್ಸ್ಗೋಸ್ಕರ ಮಾಡಿದ್ದಾರೆ. ಮತ್ತು ಈ ಮೊದಲೇ ನಾನು ಈ ಚಾನಲ್ನಲ್ಲಿ ಟ್ರೈಲರ್ನ ರಿವ್ಯೂ ಮಾಡಿದ್ರಿಂದ ನನಗೆ ಈ ಸಿನಿಮಾಕ್ಕಿದ್ದ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಫಸ್ಟ್ ಶೋ ನೋಡಿ ಬಂದೆ. ಆದರೆ ವಿಡಿಯೋ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಹುಷಾರಿಲ್ಲದ ಕಾರಣ ಸ್ವಲ್ಪ ಲೇಟ್ ಆಯಿತು. ನಾನು ಇನ್ನೊಂದು ಸಾರಿ ಬಾರಿ ಹೇಳ್ತಿದ್ದೇನೆ, ಟೊವಿನೋ ಥಾಮಸ್ ಅವರ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಏನಿದೆ ಈ ಸಿನಿಮಾದ ಮೈನ್ ಹೈಲೈಟ್ ಅದುವೇ. ಹಾಗಾಗಿ ಈ ಸಿನಿಮಾವನ್ನು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತದೆ, ಪೈಸಾ ವಸೂಲು ಮಾಡ್ತದೆ. ನೀವು ಮಸ್ಟ್ ವಾಚ್, ನೀವು ನೋಡಲೇಬೇಕು. ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಹತ್ತಿರದ ಥಿಯೇಟರಲ್ಲಿದ್ದರೆ ನೋಡಿ. ಮತ್ತು ಸಿನಿಮಾ ಲವ್ವರಿಗಂತೂ ತುಂಬ ಇಷ್ಟ ಆಗ್ತದೆ. ನೀವು ಅಷ್ಟೇನು ಎಕ್ಸ್ಪೆಕ್ಟ್ ಮಾಡಿ ಹೋಗಬೇಡಿ, ನಾರ್ಮಲ್ ಎಕ್ಸ್ಪೆಕ್ಟ್ ಮಾಡಿ. ಮಲಯಾಳಂ ಇಂಡಸ್ಟ್ರಿ ಅಂದರೆ ನೀವು ಈ ಥರ ಎಕ್ಸ್ಪೆಕ್ಟ್ ಮಾಡಿ, ಬಾಹುಬಲಿ ರೇಂಜಿಗೆ ಫೈಟ್ ಇರ್ತದೆ, ಮತ್ತು ಸ್ಟೋರಿ ಅಷ್ಟು ಇಷ್ಟ ಆಗಿ ಉಂಟು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾರ್ಮಲ್ ಉಂಟು. ಆದರೆ ಅವರು ಪ್ರೆಸೆನ್ಸ್ ಮಾಡಿದ ರೀತಿ, ಆ ಸ್ಕ್ರೀನ್ ಪ್ಲೇ ಸಹ ಒಂದು ಲಾಸ್ಟಿಗೆ ಒಂದು ಲಾಸ್ಟ್ ಸೆಕೆಂಡ್ ಹಾಫಲ್ಲಿ ಸ್ಕ್ರೀನ್ ಪ್ಲೇ ಒಳ್ಳೆಯದುಂಟು. ಹಾಗಾಗಿ ಮಸ್ಟ್ ವಾಚ್ ಫಿಲ್ಮ್ ನೋಡಬೇಕು. ಥ್ಯಾಂಕ್ ಯು, ಧನ್ಯವಾದ. ಇನ್ನೂ ಕೂಡ ಇಂತಹದ್ದೇ ಹೊಸ ಮೂವಿ ರಿವ್ಯೂಗಳನ್ನು ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದ. ಬಾಯ್. ಅಡ್ಡಿಪೊಳಿಯಾಗಿ.